ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ಮೇ ಕೊನೆ ವಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು. ಅಭಿಜಿತ್ ದೀಪ್ಗೆ ಮತ್ತು ಕಾಕ್ರೋಚ್ ಜನತಾ ಪಕ್ಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಸೋನಂ ವಾಂಗ್ಚುಕ್ರವರ ಆಗಮನದ ನಂತರ ಪ್ರತಿಭಟನೆ ದೊಡ್ಡ ಸ್ವರೂಪವನ್ನು ಪಡೆದುಕೊಂಡಿತು. ನಂತರ ಜಂತರ್ ಮಂತರ್ ಚಲೋ ಜುಲೈ 20ನೇ ತಾರೀಕು ಜಂತರ್ ಮಂತರ್ ಚಲೋ ನಡೀತು. ಅಲ್ಲಿಂದ ಒಂದು ವಾರಗಳ ಕಾಲ ಹಿಂಸಾಚಾರದ ರೀತಿಯಲ್ಲಿ ಪ್ರತಿಭಟನೆ ನಡೆಯಿತು. ಅಲ್ಲಿಯ ತನಕ ನೋಡಿದಂಥವರು ಕೆಲವು ರಾಜಕೀಯ ವಿಶ್ಲೇಷಕರು ಮತ್ತು ರಾಜಕೀಯ ಪಂಡಿತರ ಪ್ರಕಾರ ಇದು ನರೇಂದ್ರ ಮೋದಿ ಸರ್ಕಾರದ ಡೌನ್ಫಾಲ್ ಇಲ್ಲಿಂದ ಶುರುವಾಯಿತು. ನೋಡಿ ಯಾವ ರೀತಿ 24ರಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರಲ್ಲ, ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಸಿಂಗಲ್ ಹ್ಯಾಂಡೆಡ್ ಆಗಿ BJP ಮೆಜಾರಿಟಿಯನ್ನು ಪಡೆದುಕೊಂಡಿಲ್ಲ. 29ಕ್ಕೆ ಇವರು ಸೋಲೋದಂತೂ ಖಚಿತ. ಇಲ್ಲಿಂದ ಇವರ ಡೌನ್ಫಾಲ್ ಆರಂಭ ಆಯಿತು ಅಂತ. ನಂತರ ಯಾವ ರೀತಿಯಾಗಿ ಪ್ರತಿ ಅಸೆಂಬ್ಲಿ ಎಲೆಕ್ಷನ್ ದೆಹಲಿ, ಹರಿಯಾಣ, ಬಿಹಾರ್, ಪಶ್ಚಿಮ ಬಂಗಾಳ ತನಕ ಇವರು ಬ್ಯಾಕ್ ಟು ಬ್ಯಾಕ್ ವಿಕ್ಟರಿಯನ್ನು ಪಡೆದುಕೊಂಡು ಬಂದರು. ಆಗ ಕೆಲವರು ಬಾಯಿ ಮುಚ್ಕೊಂಡ್ರು. ಈಗ ಅಲ್ಲಿಯ ತನಕ ಏನು ಹೇಳಿದ್ನಲ್ಲ, ಆ ವಿಚಾರಗಳನ್ನು ಇಟ್ಕೊಂಡು ಇದು ಮೋದಿ ಸರ್ಕಾರದ ಡೌನ್ಫಾಲ್ ಶುರುವಾಯಿತು ನೋಡಿ ಅಂತೇಳಿ ಕೆಲವರು ವಿಶ್ಲೇಷಣೆ ಕೊಡ್ತಾ ಇದ್ರು. ಇನ್ನು ಕೆಲವರು 2011-12ರಲ್ಲಿ ಏನು ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನು ಸ್ಟಾರ್ಟ್ ಮಾಡಿದರು, ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಅದೇ UPA ಸರ್ಕಾರ ಪತನಗೊಳ್ಳಲಿಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ತಾ ಇದ್ರು. ಇದು ಅದೇ ರೀತಿಯಾದಂತಹ ವಿಶ್ಲೇಷಣೆಗೆ ಬಂದಿತ್ತು. ಎಲ್ಲ ಕ್ಯಾಲ್ಕುಲೇಷನ್ಗಳು ಕೂಡ ಅದೇ ರೀತಿಯಾಗಿತ್ತು. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರಿಯಾದ ಸಂದರ್ಭದಲ್ಲಿ 2 ಹೆಜ್ಜೆ ಹಿಂದೆಯನ್ನು ಇಟ್ಟರು. ಅವರ ಅಜೆಂಡಾದಲ್ಲೇ ಇರಲಿಲ್ಲ. ಇನ್ನೇನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಂಜೆ ಮಧ್ಯಾಹ್ನ ಘೋಷಣೆ ಮಾಡಿದ್ರು, ಆ ಬೆಳಗ್ಗೆಯ ತನಕ ಮಧ್ಯಾಹ್ನದ ತನಕ 12 ಗಂಟೆಯ ತನಕ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ನಾವು ಪಡೆದುಕೊಳ್ಳೋದಿಲ್ಲ ಅಂತಾನೆ ಕುಂತಿದ್ರು. ಸುದೀರ್ಘವಾಗಿ ಯೋಚನೆಯನ್ನು ಮಾಡಿ ಇಬ್ಬರು ಇಲ್ಲ ರಾಜೀನಾಮೆ ಪಡೆದುಕೊಳ್ಳೋದು ಸೂಕ್ತ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯನ್ನು ಪಡೆದುಕೊಂಡಿರುವಂಥದ್ದು. ಅದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ. ಇದು ನರೇಂದ್ರ ಮೋದಿಯ ಈ 12 ವರ್ಷದ ಅವಧಿಯಲ್ಲಿ ದೊಡ್ಡ ಹಿನ್ನಡೆ ಅಂತ ಹೇಳಿ ಕೆಲವರು ವಿಶ್ಲೇಷಣೆ ಕೊಟ್ಟರು. ನನ್ನ ಪ್ರಕಾರ ಆ ರಾಜೀನಾಮೆ ಪಡೆದುಕೊಂಡಿರೋದ್ರಿಂದ ಇಡೀ ಕಾಕ್ರೋಚ್ ಪಕ್ಷದ ಮುಂದಿನ ಅಜೆಂಡಾ ಏನಿತ್ತು, ಅವರು ಯಾವ ರೀತಿಯಾಗಿ ಯೋಚನೆ ಮಾಡಿದರು, ಅದರೆಲ್ಲರ ಪತನ ಆಯ್ತಲ್ಲಿ. ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರಲ್ಲ, ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಈ ಎಂಟೈರ್ ಹೋರಾಟದ ಪ್ರೊಟೆಸ್ಟಿನ ಲಾಭವನ್ನು ಪಡೆದುಕೊಟ್ಟಿದ್ದು ನರೇಂದ್ರ ಮೋದಿ ಮತ್ತು BJP. ನೋಡಿ, ನರೇಂದ್ರ ಮೋದಿ ಅವರು ಮಾಧ್ಯಮಗಳಲ್ಲಿ ಬಂದು ಮಾತನಾಡ್ತಾ ಇದ್ರು. ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಭಾಷಣ, ಇನ್ನು ಪ್ರತಿ ತಿಂಗಳ ಕೊನೆ ಭಾನುವಾರ ಮನ್ ಕಿ ಬಾತ್ ಅಂತೇಳಿ ಮಾಡ್ತಾಯಿದ್ರು. ಈಗ ಈ ಕಾಕ್ರೋಚ್ ಪಕ್ಷದ ಪ್ರತಿಭಟನೆ ಆದ ನಂತರ ನರೇಂದ್ರ ಮೋದಿ ಅವರು 6 ಬಾರಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಬಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ಅದು ಜನ್ಝಿಗಳನ್ನು ಇಂಪ್ರೆಸ್ ಮಾಡಲಿಕ್ಕೆ, ಜನ್ಝಿಗಳ ಜೊತೆ ಒಡನಾಟವನ್ನು ಇಟ್ಕೊಳ್ಳಲಿಕ್ಕೆ ರಾತ್ರಿ 11:30ಗೆ 12 ಗಂಟೆ ಸುಮಾರಿಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದ ನರೇಂದ್ರ ಮೋದಿಯವರು. ಆ ವಿಡಿಯೋ ಇಡೀ ದೇಶದಲ್ಲೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಮಿಲಿಯನ್ಸ್ ಗಟ್ಟಲೆ ಲೈಕ್ಸ್ ಬರ್ತಾ ಇದೆ, 100-150 ಮಿಲಿಯನ್ ವೀಕ್ಷಣೆಗಳು ಬರ್ತಾ ಇದೆ. ಜನ್ಝಿಗಳ ಜೊತೆ ನರೇಂದ್ರ ಮೋದಿ ಅವರ ಒಡನಾಟ ಇರಲಿಲ್ಲ. ಎಲ್ಲಿಂದ ಸಿಕ್ತು ಅದಂತ ಕೇಳಿದ್ರೆ ಈ ಕಾಕ್ರೋಚ್ ಜನತಾ ಪಕ್ಷದ ಆಂದೋಲನದಿಂದ. ಕಾಕ್ರೋಚ್ ಜನತಾ ಪಕ್ಷ ತೋರಿಸ್ಕೊಡ್ತು, ಜನ್ಝಿಗಳಿದ್ದಾರೆ, 29ಕ್ಕೆ ನಾವೇ ದೊಡ್ಡ ಪ್ರಮಾಣದ ವೋಟರ್ಸ್ಗಳಾಗ್ತೀವಿ. ಜನ್ಝಿಗಳನ್ನು ನೀವು ಮರೆತಿದ್ದೀರಾ. ನೀವು ಬರೀ 65-70 ಈ ರಿಟೈರ್ಡ್ ಗೌರ್ಮೆಂಟ್ ಜಾಬನ್ನು ಹೋಲ್ಡ್ ಮಾಡಿರುವಂಥವ್ರು ಮತ್ತು ಈ 45 ಮಧ್ಯ ವಯಸ್ಸಿಗರನ್ನು ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಜನ್ಝಿಗಳು ಕೂಡ ಇದ್ದಾರೆ ಅಂಥೇಳಿ CJP ತೋರಿಸ್ಕೊಳ್ತು. ನರೇಂದ್ರ ಮೋದಿ ಅವರು ಜನ್ಝಿಗಳನ್ನು ಈಗ ತಮ್ಮತ್ತ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1, ಇಲ್ಲಿ ಬಹಳ ಪ್ರಮುಖವಾಗಿ ಈಗಿನ ಮಧ್ಯ ವಯಸ್ಸಿಗರ ಮತದಾರರು, ಈಗಿನ ಹಿರಿಯ ವಯಸ್ಸಿನ ಮತದಾರರು, ಇವರಿಗೆಲ್ಲರಿಗೂ ಕೂಡ ಇಂದಿರಾ ಗಾಂಧಿ ಆಡಳಿತ ಹೆಂಗಿತ್ತು, ಕಾಂಗ್ರೆಸ್ನ 70 ವರ್ಷಗಳ ಆಡಳಿತ ಹೆಂಗಿತ್ತು, ಮನಮೋಹನ್ ಸಿಂಗ್ರವರ ಆಡಳಿತ ಹೆಂಗಿತ್ತು ಅನ್ನೋದು ಗೊತ್ತಿದೆ. ಆದರೆ ಈಗಿನ ಜನ್ಝಿಗಳಿಗೆ ನರೇಂದ್ರ ಮೋದಿಯೇ ಒಂದು ರೀತಿ ಡಿಕ್ಟೇಟರ್ ಅಂತ ಕಾಣಿಸ್ತಾರೆ. ನರೇಂದ್ರ ಮೋದಿಯೇ ಈ ದೇಶವನ್ನು ಹಾಳು ಮಾಡಿದ್ರು, ಈ ರೀತಿಯಾದಂಥ ಮನೋಭಾವನೆಯಲ್ಲಿ ಕೆಲವು ಜನ್ಝಿಗಳಿದ್ದಾರೆ. ಅವರಿಗೆ ಇತಿಹಾಸವನ್ನು ಹೇಳ್ಕೊಡ್ತಾ ಇರೋದು ಯಾರು? ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ. ಒಂದು ಉದಾಹರಣೆಯ ಸಮೇತವಾಗಿ ನಿಮ್ಗೆ ಹೇಳ್ತೀನಿ. ನರೇಂದ್ರ ಮೋದಿಯವರು ಮೆಲೋನಿಯವರನ್ನು ಭೇಟಿ ಮಾಡಿ ಮೆಲೋಡಿ ಚಾಕ್ಲೇಟನ್ನು ಕೊಡ್ತಾರೆ.
ಬಹಳ ಟೀಕೆ ಮಾಡ್ತಾರೆ ಕಾಂಗ್ರೆಸ್ನವರು. ಕೆಲವರಂತೂ ಇದು ನಮ್ಮ ದೇಶದ ಡಿಪ್ಲೊಮೆಸಿಯಾ, ಈ ರೀತಿ ಇದೆಯಾ ಡಿಪ್ಲೊಮೆಸಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಫೋಟೋ ಬರುತ್ತೆ. ಹೀಗೆ ಈ ಹಿಂದೆ ಇದ್ದಂಥ ಪ್ರಧಾನಿಗಳು ಡೆಪ್ಯೂಟಿ ಹೈಕಮಿಷನರ್ ಹೆಂಡತಿಗೆ ಸಿಗರೇಟ್ ಅನ್ನಿಸ್ತಾ ಇದ್ರು. ಅದನ್ನು ಇದನ್ನು ಜನ್ಸಿಗಳು ಕಂಪೇರ್ ಮಾಡಿ ನೋಡ್ತಾರೆ. ಯಾವುದು ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು ದೊಡ್ಡದ, ಸಿಗರೇಟ್ ಅಣಿಸಿದ್ದು ದೊಡ್ಡದ, ಯಾವುದು ಡಿಪ್ಲೊಮೆಸಿ ಅಂತ. ಸೋಷಿಯಲ್ ಮೀಡಿಯಾ BJPಗೆ ಮತ್ತು ನರೇಂದ್ರ ಮೋದಿಯವರ ಒಂದು ಎಕೋಸಿಸ್ಟಮಿಗೆ ದೊಡ್ಡ ಪ್ರಮಾಣದ ಲಾಭವನ್ನು ತಂದುಕೊಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಈಗಿನ ಜನ್ಸಿಗಳು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಸರಿಯಾಗಿಲ್ಲ, ನಮ್ಮ ದೇಶವನ್ನು ಹಾಳು ಮಾಡಿದ್ರು, ಅಮೇರಿಕ ಯಾವ ರೀತಿಯಾಗಿದೆ, ಜಪಾನ್ ಯಾವ ರೀತಿಯಾಗಿದೆ, ಚೀನಾ ಯಾವ ರೀತಿ ಮುಂದುವರೆದಿದೆ, ನಮಗೆ ಬದಲಾವಣೆ ಬೇಕು ಅಂತ ಹೇಳ್ಕೊಡೋರು. ಬಹುತೇಕ ಜನ್ಸಿಗಳು ಇವತ್ತು ನರೇಂದ್ರ ಮೋದಿ ಸರ್ಕಾರದೊಂದಿಗಿದ್ದಾರೆ, BJPಯೊಂದಿಗಿದ್ದಾರೆ. ನಾನೊಬ್ಬ ಜನ್ಸಿಯಾಗಿ ಹೇಳ್ತಾ ಇದ್ದೀನಿ. ಆ ರೀತಿಯಾದಂಥ ಅಭಿಪ್ರಾಯ ನಮ್ಮ ಸರ್ಕಲ್ಗಳಲ್ಲಿವೆ. ಎಲ್ಲ ಮತದಾರರು, ಜನ್ಸಿ ಇರ್ಬೋದು, ಮಧ್ಯ ವಯಸ್ಸಿನ ಮತದಾರರು ಇರ್ಬೋದು, ಹಿರಿಯ ವಯಸ್ಸಿನವರು ಇರ್ಬೋದು, ಎಲ್ಲರೂ ಕೂಡ BJPಯನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಇದು ನಿನ್ನೆ ರಾತ್ರಿಯ ಪೋಸ್ಟ್ ಮಾಡಿರುವಂಥ ವಿಡಿಯೋ. ನಿನ್ನೆ ರಾತ್ರಿ ನರೇಂದ್ರ ಮೋದಿಯವರು 11:15-12 ಗಂಟೆ ಸುಮಾರಿಗೆ ಬಂದು ಯಾರು ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಆ ಪ್ರತಿಭಟನೆಯಲ್ಲಿ ಮಾತನಾಡ್ತಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅವರ ತಾಯಿ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು. ಇದನ್ನೆಲ್ಲ ಕೂಡ ನರೇಂದ್ರ ಮೋದಿ ಗಮನಿಸಿದ್ದಾರೆ ಮತ್ತು ಇದು ಅವರ ಗಮನಕ್ಕೆ ಬಂದಿದೆ. ಗಮನಕ್ಕೆ ಬಂದ ನಂತರ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ನಂಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟ ನರೇಂದ್ರ ಮೋದಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ. ನಿನ್ನೆ 11:15 ನರೇಂದ್ರ ಮೋದಿಯವರು ಬಂದು ಯಾರು ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅವರೆಲ್ಲರೂ ಕೂಡ ನಮ್ಮ ಮಕ್ಕಳೇ, ಅವರನ್ನು ಕ್ಷಮಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯನೇ. ಅವರು ಕೋರ್ಟು ಕಚೇರಿಗೆ ಹೋಗುವಂಥದ್ದೇನು ಸರಿ ಇರೋದಿಲ್ಲ, ನಾನು ಅವರೆಲ್ಲರನ್ನೂ ಕೂಡ ಕ್ಷಮಿಸ್ತೀನಿ ಅಂತ ಹೇಳಿದ್ರು. ಇದು ಕಾಕ್ರೋಚ್ ಪಕ್ಷಕ್ಕೆ ಮತ್ತೊಂದು ಬ್ಯಾಕ್ ಫೈರ್. ಅಭಿಜಿತ್ ದೀಪ್ಗೆ ಕಮೆಂಟ್ ಆಗಿದ್ದಾರೆ ಕೆಳಗಡೆ, ಕೇಸ್ಗಳನ್ನು ಯಾವಾಗ ವಾಪಸ್ ಪಡೆದು ಕೊಡ್ತೀರಾ ಅಂತ. ಕೇಸ್ಗಳನ್ನು ಸೌರಭ್ ದಾಸು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಏನೇನು ತಪ್ಪೇನಲ್ಲ ಅಂತ CJP ಹೋಗ್ತಾರ. ಇವರ ಕೈಗೆ ನಾವು ದೇಶ ಕೊಡಬೇಕಾ ಮುಂದೆ? ಇವರ ಕೈಗೆ ದೇಶ ಕೊಡಬೇಕಾ ಮುಂದೆ? ನಾವು ಯೋಚನೆ ಮಾಡಬೇಕು. ಅವ್ಯಾಚ್ಯ ಶಬ್ದಗಳು ಯಾವ್ಯಾವ ಶಬ್ದಗಳು ಬಳಕೆ ಆಗಿದೆ ಅಂತ ಬಾಯಲ್ಲಿ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥ ಶಬ್ದಗಳು ಆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ 15-16 ವರ್ಷದವರು, ಅದರಲ್ಲಿ 15 ವರ್ಷದ ಒಬ್ಬ ಯುವತಿಯ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನಾನು ಈ ಹಿಂದೆ ಯಾವತ್ತೂ ಕೂಡ ನರೇಂದ್ರ ಮೋದಿಯವರ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಗಳಾಗಲಿ ಪೋಸ್ಟ್ಗಳಾಗಲಿ ಮಾಡಿಲ್ಲ. ನನಗೆ ಪ್ರತಿಭಟನೆಗೆ ಅಲ್ಲಿ ಕೆಲವರು ಕರೆದುಕೊಂಡು ಹೋದರು ಸ್ನೇಹಿತರು, ಅಲ್ಲಿ ನಂಗೆ ಆ ರೀತಿ ಪ್ರಚೋದನೆ ಬಂತು, ಹಾಗಾಗಿ ಆ ರೀತಿ ಮಾತನಾಡಿದೆ ಅಂತ. ಪ್ರಚೋದನೆ ಬಂತು ಹೇಳ್ತಿದ್ವಲ್ಲ ನಾವು. ಎಂಟೈರ್ ಆ CJPಯ ಪ್ರತಿಭಟನೆಯೇ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಲಿಲ್ಲ. ಇದು ಮತ್ಯಾವುದೋ ಬೇರೆ ವಿಚಾರಕ್ಕೆ ಸೇರಿದ್ದಾರೆ ಇವರು. ಇಡೀ ನರೇಂದ್ರ ಮೋದಿಯವರ ವರ್ಚಸ್ಸನ್ನು ಹಾಳು ಮಾಡುವಂತಹ ಶಕ್ತಿಗಳು ಒಂದಾಗಿದೆ. ಇದನ್ನು ಗ್ರಹಿಸಲಿಕ್ಕೆ ಮತ್ತು ಇದನ್ನು ಗಮನಿಸಲಿಕ್ಕೆ ಕೊನೆ ದಿನದ ಪ್ರತಿಭಟನೆ ತನಕ ಬೇಡ. ಯಾವಾಗ ಅಲ್ಲಿ ಜಂತರ್ ಮಂತರ್ನಲ್ಲೇ ಯಾರ್ಯಾರು ಬಂದರು, ಅರುಂಧತಿ ರಾಯ್, ಕುನಾಲ್ ಕಾಮ್ರಾ, ಇನ್ನು ಎಸ್ಪೆಷಲಿ ನಮ್ಮ ಪ್ರಕಾಶ್ ಸಾಹೇಬರು, ಆಗಲಿ ಗೊತ್ತಾಗ್ತಿದೆ ಏನಾಗ್ತಾ ಇದೆ ಪ್ರತಿಭಟನೆ. ನಮಸ್ಕಾರ.